ಬಿಜೆಪಿ ನೇತೃತ್ವದ NDA ಸರ್ಕಾರದಲ್ಲಿ JDS ಪಕ್ಷದ ಮಾಜಿ CM ಕುಮಾರಸ್ವಾಮಿ ಅವರೀಗ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಬಳ್ಳಾರಿಯಲ್ಲಿ JDS ಕಾರ್ಯಕರ್ತರು ಈಗ ಸಂಭ್ರಮಾಚರಣೆಯನ್ನ ಮಾಡ್ತಿರುವಂಥದ್ದು. ಒಂದ್ ಕಡೆ ಕುಮಾರಸ್ವಾಮಿ ಅವರ ಪರವಾಗಿ ಘೋಷಣೆಯನ್ನ ಕೂಗಿ ಕೇಂದ್ರ ಸಚಿವರಾದ ಬೆನ್ನಲ್ಲೇ ಸಾಕಷ್ಟು ಹರ್ಷವನ್ನ ವ್ಯಕ್ತಪಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಕೊಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಬಳ್ಳಾರಿಯಿಂದಲೂ ಕೂಡ ಒತ್ತಡ ಹೆಚ್ಚಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು JDS ಕಾರ್ಯಕರ್ತರು ನಮ್ಮ ಜೊತೆಗಿರುವಂಥದ್ದು, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಪ್ರಮುಖವಾಗಿ NDA ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಪಡೆದಿರುವಂಥದ್ದು. ಈ ನಿಟ್ಟಿನೊಳಗೆ ಯಾವ ಖಾತೆ ಬೇಕಂತ ಕೇಳಿದರೆ ಸರ್? ಈಗ ಸರ್, ಈ ರಾಜ್ಯದ ರೈತರ ಹಿತದೃಷ್ಟಿಯಿಂದ, ಬಡ ಜನರ ಹಿತದೃಷ್ಟಿಯಿಂದ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಆದಂಥ ಕುಮಾರಣ್ಣವರಿಗೆ ಕೃಷಿ ಸಚಿವರನ್ನಾಗಿ ಮಾಡಿದರೆ ಈ ರಾಜ್ಯದ ರೈತರಿಗೆ, ಬಡವರಿಗೆ ಅನುಕೂಲ ಆಗುತ್ತೆ. ಆದ ಕಾರಣ ಸನ್ಮಾನ್ಯ ಶ್ರೀ ಮೋದಿಯವರಲ್ಲಿ ನಾವು ಬಳ್ಳಾರಿ ಜಿಲ್ಲಾ ವತಿಯಿಂದ ಒತ್ತಾಯ ಮಾಡುವುದು, ಕುಮಾರಣ್ಣವರಿಗೆ ಕೃಷಿ ಇಲಾಖೆಯನ್ನು ಕೊಡಲೇಬೇಕಂತೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದ್ ಕಡೆ ಈಗ ಕೃಷಿ ಇಲಾಖೆಗೂ ಕೂಡ ಸಾಕಷ್ಟು ಪೈಪೋಟಿ ಇದೆ. ಒಂದ್ ಕಡೆ JDU ಕೊಡ್ಬೇಕು ಅನ್ಕೊಡೆ, ಒಂದ್ ಕಡೆ TDP ಅವರು ಕೇಳ್ತಾ ಇದ್ದಾರೆ. ಸರ್, ಈ ನಿಟ್ಟಿನೊಳಗಡೆ ಬೇರೆ ಖಾತೆ ಏನಾದರೂ ಕೊಟ್ಟರೆ ನಿಭಾಯಿಸ್ತಾರ ಹೇಗೆ ಅಂತ? ಈಗೇನು ನರೇಂದ್ರ ಮೋದಿ ಅವರು ಮಾತಿನಂತೆ ನಿಂದಿರತಕ್ಕಂಥ ಒಂದು ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ HD ಕುಮಾರಣ್ಣನಿಗೆ ಕೃಷಿ ಮಂತ್ರಿ ಕೊಟ್ಟೇ ಕೊಡ್ತಾರ ಒಂದು ನಂಬಿಕೆ ಇದೆ. ಅವರು ಏನಾದರೂ ಬದಲಾವಣೆ ಮಾಡುವುದಿಲ್ಲ ಅಂತ ನಮ್ಮ ಒಂದು ನಂಬಿಕೆ ಇದೆ. ಈ ರಾಜ್ಯದ ಈ ಹಿಂದೆ ಬಡ ರೈತರಿಗೆ ಲಕ್ಷಾನುಗಟ್ಟಲೆ ಸಾಲ ಮನ್ನಾ ಮಾಡಿರ್ತಕ್ಕಂಥ ಕುಮಾರಣ್ಣವರು ರೈತರ ಬಗ್ಗೆ ಮತ್ತು ಭಾಳಷ್ಟು ಕಾಳಜಿ ಇರುವುದರಿಂದ ಕೃಷಿ ಇಲಾಖೆಯನ್ನು ಕೊಟ್ಟೇ ಕೊಡ್ತಾರ ಒಂದು ನಂಬಿಕೆ ನಮಗೆ ಗ್ಯಾರಂಟಿ ಇದೆ ಅಂತ ಸಂದರ್ಭ. ಸರ್, ಒಂದ್ ವೇಳೆ ಏನಾದರೂ ಕೃಷಿ ಖಾತೆ ಬದಲಾಗಿ ಬೇರೆ ಖಾತೆ ಕೊಟ್ಟರೆ ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ ಅಂತ? ಸರ್, ಈಗ ಕೇಂದ್ರ ಸರ್ಕಾರದ ಘನವೆತ್ತ ಸರ್ಕಾರದ ಪ್ರಧಾನಮಂತ್ರಿಗಳು, ಯಾಕಂದ್ರೆ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ನಮ್ಮ ಮೇಲೆ ನಂಬಿಕೆ ಇದೆ. ನಮಗೆ ದೇವೇಗೌಡರ ಗರಡಿಯಲ್ಲಿ ಪಳಗಿದಂಥವರು, ದೇವೇಗೌಡರ ಮಾತನ್ನು ಅವರು ಮೀರೋದಲ್ಲ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕುಮಾರಣ್ಣನ ಬಗ್ಗೆ ವಿಶ್ವಾಸ ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಯಾವುದೇ ಕಾರಣಕ್ಕೂ ಕೂಡ ಅವರು ಕೃಷಿ ಖಾತೆಯನ್ನು ಕೊಡ್ತಾರಂತ ನಮ್ಗೆ ವಿಶ್ವಾಸ ಐತೆ. ಒಂದು ವೇಳೆ ಕೃಷಿ ಖಾತೆ ಕೊಡಲಿಲ್ಲ ಅಂದರೆ ಕುಮಾರಣ್ಣರಿಗೆ, ಯಾಕಂದ್ರೆ ಎದಕ್ಕೆ ಹೇಳ್ತಾ ಇದೀನಿ ಮಾತಂದ್ರೆ, ಕುಮಾರಣ್ಣರು 2 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಅವ್ರಿಗೆ ಅನುಭವ ಐತೆ. ಅವ್ರಿಗೆ ಯಾವುದೇ ಖಾತೆ ಕೊಟ್ರ ನಿಭಾಯಿಸ್ತಕ್ಕಂಥ ಶಕ್ತಿ ಕುಮಾರಣ್ಣರಿಗೆ ಐತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ. ಕೃಷಿ ಖಾತೆನೇ ನಾವು ಒತ್ತಾಯ ಮಾಡ್ತಾ ಇದೀವಿ. ಯಾಕೆ ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ, ರೈತನ ಮಗನಾಗಿ ಬಂದಿರತಕ್ಕಂಥ ಕುಮಾರಣ್ಣವರು ರೈತರ ಬಗ್ಗೆ ಕಾಳಜಿ ಐತೆ. 2 ಸಾರಿ ಸಾಲ ಮನ್ನಾ ಮಾಡಿದ್ರು. ಇಲ್ಲಿ ನೀರಾವರಿ ಸಮಸ್ಯೆಗಳು ಅದಾವ, ರೈತರ ಸಾಲ ಮನ್ನಾ ಆಗಿಲ್ಲ, ರೈತರು ನೇಣಿಗೆ ಶರಣಾಗ್ತದಾರ. ಇವಕ್ಕೆಲ್ಲ ಪರಿಹಾರ ಆಗ್ಬೇಕಾದ್ರೆ ಇಡೀ ದೇಶದಲ್ಲಿ ಈ ಖಾತೆಯನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಕುಮಾರಣ್ಣರಿಗೆ ಮಾತ್ರ ಇರೋದು, ಬೇರೆ ಯಾರಿಗಿಲ್ಲ ಅಂತಂದೇಳಿ ಈ ಸಂದರ್ಭದಲ್ಲಿ ಮಾತಾಡ್ತೇವೆ. ಇದಿಷ್ಟು ಬಳ್ಳಾರಿಯಲ್ಲಿ JDS ಕಾರ್ಯಕರ್ತರು ಕೂಡ ಹೇಳ್ತಿರುವಂಥದ್ದು. ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆಯನ್ನ ಕೇಂದ್ರದಲ್ಲಿ ಕೊಡಬೇಕು, ಅದರ ಬದಲಾಗಿ ಬೇರೆ ಖಾತೆ ಬೇಡ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಳ್ಳಾರಿಯಿಂದಲೂ ಕೂಡ ಈಗ JDS ಕಾರ್ಯಕರ್ತರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.